ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸಂತೋಷ್ ಎಸ್ ಕಲಾಗಾರ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡುವ ವಿಷಯ ದುರಂಧರ್ ವಿ ಎಸ್ ಟಾಕ್ಸಿಕ್. ಎಸ್, ಇವತ್ತು ದುರಂಧರ್ ಮೂವಿಯ ಒಂದು ಟೀಸರ್ ಬಿಟ್ಟಿದ್ರು, ನೋಡಿದೆ. ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು, ಆದರೆ ನೋಡಿದ ಮೇಲೆ ಏನೂ ಇಲ್ಲ ಅಂತ ಅನ್ನಿಸ್ತು. ಏನೂ ಇಲ್ಲ, ಏನೇನೂ ಇಲ್ಲ ಅಂತ ಅನ್ನಿಸ್ತು. ದುರಂಧರ್ ಮೂವಿ ಟೀಸರ್ ನೋಡಿ ನನಗನ್ಸಿದ್ದು, ಈ ಮೂವಿಯ ಡೈರೆಕ್ಟರ್ ಕೊಟ್ಟಿರೋ ಬಿಲ್ಡಪ್ ನೋಡಿದ್ರೆ ಅಷ್ಟಿಷ್ಟಲ್ಲ ಅಂತ ಅನ್ನಿಸ್ತು. ಆದಿತ್ಯ ಧರ್ ಸರ್, ನೀವು ಕೊಟ್ಟಿರೋ ಬಿಲ್ಡಪ್ಪು ಹೈಪು ನೋಡಿದರೆ ದುರಂಧರ್ ಮೂವಿ ಟಾಕ್ಸಿಕ್ಗಿಂತ 10% ಹೈಪ್ ಜಾಸ್ತಿ ಇದೆ ಅಂತನ್ನೋ ಲೆವೆಲಲ್ಲಿ ಇತ್ತು. ನಾನು ಅಂದ್ಕೊಂಡಿದ್ದೆ ದುರಂಧರ್ ಮೂವಿ ನೆಕ್ಸ್ಟ್ ಲೆವೆಲಲ್ಲಿ ಇರ್ಬೋದೇನೋ ಅಂತ. ಫಸ್ಟ್ ಆಫ್ ಆಲ್, ನಾನು ದುರಂಧರ್ 1 ನೋಡಿರಲಿಲ್ಲ, ನೋಡೂ ಇಲ್ಲ. ಆಮೇಲೆ ನನಗನ್ಸಿದ್ದೇನಪ್ಪ ಅಂತಂದರೆ, ಟಾಕ್ಸಿಕ್ ಮೂವಿ ದುರಂಧರ್ 2 ಆಪೋಸಿಟ್ ಬರೋದು ಸರಿಯಲ್ಲ ಅಂತ ಅನಿಸಿತ್ತು. ಆದರೆ ಇವಾಗ ಅನ್ನಿಸ್ತಾ ಇದೆ ದುರಂಧರ್ ಮೂವಿ ಟಾಕ್ಸಿಕ್ ಟಚ್ ಕೂಡ ಮಾಡೋಕ್ಕಾಗಲ್ಲ, ಯಾವುದೇ ಕಾರಣಕ್ಕೂ ಟಚ್ಚು ಕೂಡ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಇಡೀ ಮೂವಿ ದುರಂಧರ್ ಮೂವಿ ಟಾಕ್ಸಿಕ್ ಟ್ರೈಲರ್ನೇ ಬೀಟ್ ಮಾಡೋಕ್ಕಾಗಲ್ಲ. ಜಸ್ಟ್ ಮೊನ್ನೆ ಬಿಟ್ಟಿರೋ ಟೀಸರ್ ಕೂಡ ಬೀಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಯಾಕೆ ಅಂದರೆ ಟಾಕ್ಸಿಕ್ಗಿರೋ ಹೈಪ್ ನೋಡಿದ್ರೆ ಅಷ್ಟಿಷ್ಟಲ್ಲ. ನೀವು ಅಂದ್ಕೊಂಡಿರೋ ಅಷ್ಟು ಕಡಿಮೆ ಅಂತೂ ಸಾಧ್ಯನೇ ಇಲ್ಲ. ಟಾಕ್ಸಿಕ್ ವಿಷಕಾರಿ, ಅದಕ್ಕಿರೋ ಹೈಪು ಇಡೀ ವರ್ಲ್ಡ್ಗೆ ಗೊತ್ತಿದೆ ಅನಿಸುತ್ತೆ. ಪ್ರಿಯ ವೀಕ್ಷಕರೇ, ನಾನು ನಿಮಗೆ ಹೇಳೋ ವಿಚಾರ ಏನಪ್ಪ ಅಂತಂದರೆ, ನನಗನ್ನಿಸ್ತಾ ಇರೋ ವಿಚಾರ ಇವಾಗ, ಬಹುಶಃ ದುರಂಧರ್ ಮೂವಿ ಮಾರ್ಚ್ 19ನೇ ತಾರೀಕು ಬರೋಕ್ಕೆ ಸಾಧ್ಯ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಯಾಕಪ್ಪ ಅಂದರೆ ಆ ಮೂವಿ ಟೀಸರ್ ನೋಡಿದ್ರೇ ಗೊತ್ತಾಗುತ್ತೆ ಅಂಥದ್ದೇನೂ ಇಲ್ಲ. ಹೊಸದಾಗಿ ಏನು ಸೇರಿಸ್ಬೇಕು ಅಂತ ಅಂದ್ಕೊಂಡಿದ್ರು ಅನಿಸುತ್ತೆ. ಬಹುಶಃ ಕತೆ ಏನು ಸಿಕ್ಕಿಲ್ಲ ಅಂತ ಅನಿಸುತ್ತೆ. ಹಳೆ ಸೀನ್, ಹಳೇದೇ ಎಂಟ್ರಿ, ಹಳೇದೇ ಆ್ಯಕ್ಟಿಂಗು, ಹಳೇದೇ ಡೈಲಾಗು, ಅದೇ ಕಾಪಿ ಮಾಡಿ, ಅದೇ ಪೇಸ್ಟ್ ಮಾಡಿ, ಅದೇ ಟೀಸರ್ ಅಂತ ಬಿಟ್ಟವ್ರೆ ಅಂತ ನನಗನ್ನಿಸ್ತಾ ಇದೆ. ಸೊ ಇವಾಗ ನನಗೊಂದು ಕ್ಲಾರಿಟಿ ಸಿಗ್ತಾ ಇದೆ, ಜಸ್ಟ್ ನನಗೆ ಮಾತ್ರ. ಸೊ ನಿಮಗೆ ಹೇಗೆ ಅನಿಸ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ. ಸೊ ಹೇಗೆ ಅನಿಸ್ತಾ ಇದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಓಕೆ. ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಬಹುಶಃ ದುರಂಧರ್ ಮೂವಿ ಮಾರ್ಚ್ 19ಗೆ ಬರೋದು ಡೌಟು ಅಂತ ಅನಿಸ್ತಾ ಇದೆ. ಟಾಕ್ಸಿಕ್ ಮೂವಿಗಿರೋ ಹೈಪ್ಗೆ ಆ ಮೂವಿ ಜೊತೆ ಬರ್ತಾ ಇದೆ ಅಂತ ಏನೋ ಒಂದು ಸುಳ್ಳು ಸುದ್ದಿ ಹಬ್ಬಿಸಿದ್ರೆ ಫ್ರೀಯಾಗಿ ಪ್ರಮೋಷನ್ ಸಿಗುತ್ತೆ ಅಂತ ಅನ್ನೋ ಒಂದು ಪ್ಲ್ಯಾನ್ ಮಾಡಿದೆ ಅಂತ ನನಗನ್ನಿಸ್ತಾ ಇದೆ ದುರಂಧರ್ ಮೂವಿ ಟೀಮು. ಸೊ ಅಷ್ಟಕ್ಕೆ ಮುಗೀತು ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತು ಟೀಸರ್ ಬಿಟ್ಟಿರೋ ವಿಚಾರ ನೋಡಿದ್ರೆ ಯಾವುದೇ ಕಾರಣಕ್ಕೂ ಟಾಕ್ಸಿಕ್ ಮೂವಿಗೆ ಟಚ್ ಕೂಡ ಮಾಡೋಕ್ಕಾಗಲ್ಲ. ಅದರ ಹೈಪೇ ಬೇರೆ ಇದೆ ಟಾಕ್ಸಿಕ್ ಮೂವಿದು. ದುರಂಧರ್ ಮೂವಿ ಹೈಪ್ ಇದೆ ಅಂತ ಅಂದ್ಕೊಂಡಿದ್ರೆ ಅದು ನನಗಂತೂ ನಂಬಕ್ಕೆ ಸಾಧ್ಯ ಆಗ್ತಿಲ್ಲ. ಇವಾಗ ಮಿನಿಮಮ್ ದುರಂಧರ್ ಮೂವಿ ಟೀಸರ್ ಬಿಟ್ಟು 10ರಿಂದ 11 ಅವರ್ ರನ್ನಿಂಗ್ ಆಗ್ತಾ ಇದೆ. ಆದರೆ ಇಲ್ಲಿ ತನಕ ಜಸ್ಟ್ 50 ಲಕ್ಷ ಜನ ಮಾತ್ರ ನೋಡಿದ್ದಾರೆ.
ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇಲ್ಲ, ಹಾಗೆ ಇನ್ನೊಂದು ಸ್ವಲ್ಪ ಮಾತಾಡಬೇಕು. ಜನಕ್ಕೆ ಸುಳ್ಳು ಸುದ್ದಿ ಹಬ್ಸೋದ್ರಿಂದ ಇಲ್ಲಿ ಯಾರಿಗೂ ಲಾಭ ಇದೆ, ಯಾರಿಗೂ ಲಾಭ ಇಲ್ಲ ಅಂತ ಅನ್ನೋ ವಿಚಾರ ಜನನೇ ಯೋಚನೆ ಮಾಡಬೇಕು. ಸ್ನೇಹಿತರೆ, ನಾನು ಹೇಳ್ತಾ ಇರೋ ಈ ವಿಚಾರ ನಿಮ್ಗೆ ಸರಿ ಅಂತ ಅನಿಸಿದರೆ ಕಮೆಂಟ್ ಮಾಡಿ ತಿಳಿಸಿ, ಸುಳ್ಳು ಅಂತ ಅನಿಸಿದ್ರು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಮಾಡಿರೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಷ್ಟ ಆದರೆ ಶೇರ್ ಮಾಡಿ, ಅಥವಾ ಪೂರ್ತಿ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಲು ಕನ್ನಡ ಸತ್ಯ1 TV ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನನ್ನ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ನಮಸ್ಕಾರ. ನಾನು ನಿಮ್ಮ ಸಂತೋಷ್ ಎಸ್ ಕಲಗರ. ಮತ್ತೆ ಬರ್ತೀನಿ ಮುಂದೆ ಪ್ರತಿದಿನ ವಿಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಕೊನೆಗೆ ಒಂದೇ ಒಂದು ವಿಚಾರ ಹೇಳಬೇಕು, ಇದು ನನ್ನ ಪರ್ಸ್ನಲ್ ವಿಚಾರ. ಸ್ನೇಹಿತರೆ, ಲೈಫಲ್ಲಿ ತುಂಬ ಕಷ್ಟ ಅಂತ ಇದೆ, ಆದರೆ ಸಪೋರ್ಟ್ ಯಾರು ಮಾಡ್ತಾರೋ ಮಾಡಲ್ವೋ ನನಗಂತೂ ಗೊತ್ತಿಲ್ಲ. ಕಷ್ಟ ಆದರೂ ಪರವಾಗಿಲ್ಲ, ಇಷ್ಟಪಟ್ಟಿದ್ದನ್ನ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನನಗಿಷ್ಟ ಆಗಿರೋ ಕೆಲಸನ ನಾನು ಮಾಡ್ತಾಯಿದ್ದೀನಿ. ಸಪೋರ್ಟ್ ಮಾಡಬೇಕು ಅಂತ ಅನಿಸಿದ್ರೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡೋಕ್ಕಾಗಲ್ಲ ಅಂತ ನನಗಿದ್ರೆ ವಿಡಿಯೋನ ನೋಡಿಬಿಟ್ಟು ಸೈಲೆಂಟಾಗಿರಿ, ಓಕೆ? ಅದು ಬಿಟ್ಟು ನಿನ್ನ ಕೈಯಲ್ಲಿ ಆಗಲ್ಲ, ನಿನ್ನ ಕೈಯಲ್ಲಿ ಏನೂ ಆಗಲ್ಲ, ನಿನ್ನ ಕೈಯಲ್ಲಿ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಯಾವತ್ತಾದರೂ ಒಂದಿನ ಮುಂದೆ ಬಂದೇ ಬರುತ್ತೆ ನನ್ನ ಚಾನಲ್ ಅನ್ನೋ ನಂಬಿಕೆ ಇದೆ. ಆ ಕಾರಣಕ್ಕಾಗಿ ನಾನು ಪ್ರತಿದಿನ ಯಾವುದಾದ್ರೂ ಒಂದು ವಿಡಿಯೋ, ಯಾವುದಾದ್ರೂ ಒಂದು ಕಂಟೆಂಟ್ನ ತಗೊಂಡು ಬಂದು ಜನಗಳಿಗೆ ತಿಳಿಸುವ ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ. ಸೊ ಸ್ನೇಹಿತರೆ, ನನ್ನ ಚಾನಲ್ಲು ನನ್ನ ಇಷ್ಟ ಕಷ್ಟ ಅಷ್ಟೇ. ಸಪೋರ್ಟ್ ಮಾಡಬೇಕು ಅಂತ ಅನಿಸಿದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಮಾಡಬಾರ್ದು ಸಪೋರ್ಟು ಅಂತ ಅನ್ನೋಂಗಿದ್ರೆ ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಬೆಳೆಸೋ ಯೋಗ್ಯತೆ ಇಲ್ಲ ಅಂತಂದರೆ ನನಗೆ ಬೆಳೆಯೋ ಯೋಗ್ಯತೆ ಇದೆ ಅಂತ ಅಂದ್ಕೊಂಡು ನಾನು ಕೆಲಸನ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.